ನಂದು ಸೆಟಪ್ನ ರೆಡಿ ಮಾಡ್ತೇನೆ. ನಂದು ವ್ಲಾಗಿಂಗ್ ಸ್ಟ್ಯಾಂಡ್ ಸ್ವಲ್ಪ ಕೆಳಗಡೆ ಇದೆ ಅಂತ ಅನಿಸುತ್ತೆ. ನಂದು ಚೇರ್ ಸ್ವಲ್ಪ ಎತ್ತರದಲ್ಲಿದೆ, ಸೊ ಅದಕ್ಕೆ ನಾನು ಸ್ವಲ್ಪ ಕಾಣಿಸ್ತಾ ಇದ್ದೇನೆ. ಸೊ ಓಕೆ, ಫೈನಲಿ ಏನು ಮಾಡೋಕ್ಕಾಗುತ್ತೆ. ಸೊ ಜುಗಾಡ್ ಇವಾಗ ನನಗೆ ಸಿಗ್ತಾ ಇಲ್ಲ, ಬಟ್ ಇರಲಿ, ನಾನು ಸ್ವಲ್ಪ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಿಡಿಯೋ ನಂದು ಕಂಪ್ಲೀಟ್ಲಿ ಲಾಸ್ಟ್ ವಿಡಿಯೋ ಆಗಿರುತ್ತೆ ಈ ವರ್ಷದ್ದು. ಸೊ ಹೋಪ್ಫುಲಿ ಈ ವರ್ಷ ನಮಗೆ ಏನೆಲ್ಲ ಕಷ್ಟ, ನಮ್ಮದು ಸಾರೋ, ಡಿಫಿಕಲ್ಟೀಸ್, ಬೇಜಾರು ನಮ್ಗೆ ಏನೆಲ್ಲ ಇತ್ತು ಲೈಫ್ನಲ್ಲಿ, ಸೊ ಅದನ್ನೆಲ್ಲ ಮರೆತು ನಾವು ಕಂಪ್ಲೀಟ್ಲಿ ಈ ವರ್ಷಕ್ಕೆ ನಾವು ಬಿಟ್ಟು, ಅಂದರೆ 2023ಗೆ ಬಿಟ್ಟು ನಾವು ಹೊಸ ವರ್ಷಕ್ಕೆ ಹ್ಯಾಪಿಯಾಗಿ ಕಾಲಿಡೋಣ. ಸೊ ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೆ ಐ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ ಆ್ಯಸ್ ವೆಲ್ ಆ್ಯಸ್ ಅ ಹ್ಯಾಪಿ ಕ್ರಿಸ್ಮಸ್. ಸೊ 2024 ನನ್ನ ಸಬ್ಸ್ಕ್ರೈಬರ್ಗಳಿಗೆ ಹಾಗೂ ನನಗೆ ಎಲ್ಲ ವಿಷಯದರಲ್ಲೂ ಒಳ್ಳೆಯದೇ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ತೇನೆ. ಈ ವ್ಲಾಗ್ ಫಸ್ಟಿಗೆ ನಾನು ಏನು ಮಾಡಿದೆ ಅಂತ ನಾನು ಕಂಪ್ಲೀಟ್ಲಿ ಈ ವ್ಲಾಗ್ನಲ್ಲಿ ನಾನು ತೋರಿಸ್ತೇನೆ. ಆನ್ 31st ನಾನು ಫಸ್ಟ್ ಈವ್ನಿಂಗ್ ನಮಗೆ ಮಾಸ್ ಇತ್ತು ಚರ್ಚ್ನಲ್ಲಿ. ಸೊ ಆ ಮಾಸ್ನ ನಾನು ಅಟೆಂಡ್ ಮಾಡಿದೆ. ಅದಾದ ನಂತರ ನಮಗೊಂದು ಇನ್ವಿಟೇಷನ್ ಇತ್ತು. ಅದು ಬಂಟ್ವಾಳದಲ್ಲಿ ಅಮಿ ಆ್ಯಂಡ್ ಸನ್ಸ್ ಅವರದ್ದು ಬಿಸ್ನೆಸ್ ಸ್ಟಾರ್ಟ್ ಆಗಿ 100 ಇಯರ್ಸ್ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ ಅಂತೆ. ಸೊ ಅದರ ಪ್ರೋಗ್ರಾಮ್ ಇತ್ತು, ಅದರ ಫಂಕ್ಷನ್ ಇತ್ತು. ಎಲ್ರಿಗೂ ಊಟ ಔತಣ ಅವರು ಏರ್ಪಡಿಸಿದ್ರು. ಸೊ ನಾವೆಲ್ಲ ಹೋಗಿದ್ದೆವು, ಚೆನ್ನಾಗಿತ್ತು ಊಟ ಅಂತೂ. ಸೊ ನಾನು ಅದನ್ನ ವಿಡಿಯೋ ಮಾಡಿದ್ದೇನೆ, ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕ್ತೇನೆ ನನ್ನ ಈ ವ್ಲಾಗ್ನಲ್ಲಿ. ಸ್ಟಾರ್ಟಿಂಗೆಲ್ಲ ವಿಡಿಯೋ ಮಾಡುವಾಗ ನನಗೊಂಥರ ಶೈ ಅನ್ನಿಸ್ತಿತ್ತು, ಭಯ ಅನ್ನಿಸ್ತಿತ್ತು. ಯಾಕೆಂದರೆ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದರು, ಇವಳು ಏನು ಮಾಡ್ತಾಯಿದ್ದಾಳೆ ಕ್ಯಾಮ್ರಾ ಇಟ್ಕೊಂಡು ಅಂತ. ಯಾಕೆಂದರೆ ಎಲ್ಲ ಸ್ಟಾರ್ಟಿಂಗ್ ಯಾರೆಲ್ಲ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾರಲ್ಲ ಅವ್ರ ಜರ್ನಿಯಲ್ಲಿ ಇದಂತೂ ಅವರಿಗೆ ಯೂಶ್ವಲಿ ಫೇಸ್ ಮಾಡೋಕ್ಕಿರುತ್ತೆ. ಯಾಕೆಂದರೆ ನಾವು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆಯುವಾಗ, ವೀಡಿಯೋಸ್ ಎಲ್ಲ ತೆಗೆಯುವಾಗ ಜನರೆಲ್ಲ ಅಂದ್ಕೊಳ್ತಾರೆ, ಇವಳು ಏನಕ್ಕೆ ತೆಗಿತಾ ಇದ್ದಾಳೆ ಇಷ್ಟೂ, ಬರೀ ಅವಳು ತೆಗೆದ್ರೆ ಸಾಕಾಗಲ್ವಾ, ಅವಳ ವೀಡಿಯೋ ಮಾಡಿದರೆ ಆಗಲ್ವಾ, ಅವಳ ಫೋಟೋ ತೆಗೆದ್ರೆ ಆಗಲ್ವಾ ಅಂತ ಜನ ಅಂದ್ಕೊಳ್ತಾರೆ. ಬಟ್ ನಮಗೆ ಗೊತ್ತು ವ್ಲಾಗರ್ಸ್ಗಳಿಗೆ ಎಷ್ಟು ಇಂಪಾರ್ಟೆಂಟ್ ಎಲ್ಲ ಕ್ಲಿಪ್ಪಿಂಗ್ಸ್ ಅಂತ. ಊಟ ಬಡಿಸುವ ಅಲ್ಲಿನೂ ನಾನು ಫುಲ್ ವ್ಲಾಗ್ ಮಾಡ್ತಾಯಿದ್ದೆ. ನನಗೆ ತುಂಬ ಶೈ ಅನ್ನಿಸ್ತಿತ್ತು, ತುಂಬ ಏನು ಹೇಳೋದು ನಾಚಿಕೆ ಆಗ್ತಿತ್ತು. ಬಟ್ ಏನೋ ಧೈರ್ಯ ಮಾಡಿಕೊಂಡು ಹೀಗೆಲ್ಲ ಮಾಡಿ ಇಟ್ಕೊಂಡು ಮಾಡಿದೆ. ಹೆಂಗೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಕ್ಲಿಕ್ ಮಾಡಿದೆ. ಸೊ ಹೋಪ್ಫುಲಿ ಆ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅವ್ರದ್ದು 100 ಇಯರ್ಸ್ ಇದು ಸೆಲೆಬ್ರೇಷನ್ ಇತ್ತು. ಸೊ ಆ ಸೆಲೆಬ್ರೇಷನಲ್ಲಿ ನಾವು ಭಾಗಿಯಾಗಿದ್ದೆವು. ಊಟ ಅಂತೂ ಸಖತ್ತಿತ್ತು, ವಿಡಿಯೋದಲ್ಲಿ ನಾನು ಹಾಕ್ತೇನೆ, ಸೊ ಇವಾಗಲೇ ಹೇಳಲ್ಲ. ಸೊ ಹಾಗೆ ಲಾಸ್ಟ್ ಇಯರ್ ನಮಗೆ ಏನೇ ಬೇಜಾರಿದ್ರು, ಡಿಫಿಕಲ್ಟೀಸ್ ಏನೆಲ್ಲ ನಾವು ಫೇಸ್ ಮಾಡಿದ್ದೇವೆ, ಕಷ್ಟಗಳು ಏನೆಲ್ಲ ಬಂದಿತ್ತು ನಮ್ಮ ಲೈಫ್ನಲ್ಲಿ, ಅದನ್ನೆಲ್ಲ ನಾವು ಪಾಸಿಟಿವ್ ರೀತಿಯಲ್ಲಿ ನಾವು ತಗೊಂಡು ಮುಂದಿನ ವರ್ಷಕ್ಕೆ ನಾವು ಕಾಲಿಡೋಣ. ಸೊ ಮುಂದಿನ ವರ್ಷ ನಮಗೆ ಒಳ್ಳೆಯದೇ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ತೇನೆ. ಹಾಗೆಯೇ ನನಗೋಸ್ಕರ ನೀವೆಲ್ಲರೂ ಬೇಡಿ. ಹೊಸ ವೀಡಿಯೋಸ್ಗಳನ್ನು ಹಾಕೋಕ್ಕೆ, ಹೊಸ ಕಾಂಟೆಂಟ್ ಹಾಕೋಕ್ಕೆಲ್ಲ ಐಡಿಯಾಸ್ ಸಿಗಲಿ ಅಂತ ಹೇಳಿ. ಸೊ ಎಲ್ಲರೂ ನನಗೋಸ್ಕರನೂ ಬೇಡಿ, ಹಾಗೆ ನನ್ನ ಫ್ಯಾಮ್ಲಿಗೋಸ್ಕರ. ಸೊ ಲಾಸ್ಟ್ ಇಯರ್ ಇದಾದ ಕಹಿ ನೆನಪುಗಳನ್ನೆಲ್ಲ ಅಲ್ಲಿಗೆ ಬಿಟ್ಟು ನಾವು ಹೊಸ ವರ್ಷಕ್ಕೆ ಹ್ಯಾಪಿಯಾಗಿ ಕಾಲಿಡೋಣ. ಹಾಗೆಯೇ ನಾವೇನೆಲ್ಲ ಲಾಸ್ಟ್ ಇಯರ್ ನಾವೇನೆಲ್ಲ ಪೆಂಡಿಂಗ್ ಇಟ್ಟಿದ್ದೆವು ನಮ್ಮ ಲೈಫ್ನಲ್ಲಿ, ಏನೆಲ್ಲ ಟಿಕ್ ಮಾರ್ಕ್ಸ್ ಹಾಕಿದ್ದೆವು, ಏನೆಲ್ಲ ಆಗಬೇಕು ಅಂತ ಅಂದ್ಕೊಂಡಿದ್ದೆವು, ಆಗೋದೆಲ್ಲ ಕೆಲಸಗಳನ್ನೆಲ್ಲ ಈ ವರ್ಷ ನಾವು ಪೂರೈಸೋಣ. ಸೊ ಅದಕ್ಕೆ ಬೇಕಾದದೆಲ್ಲ ತಯಾರಿಗಳನ್ನು ಇಯರ್ ಸ್ಟಾರ್ಟಿಂಗಿಂದಲೇ ನಾವು ಮಾಡೋಣ. ಸೊ ಹೋಪ್ಫುಲಿ ದಿಸ್ ಇಯರ್ ಬ್ರಿಂಗ್ಸ್ ಲಾಟ್ ಆಫ್ ಹ್ಯಾಪಿನೆಸ್, ವೆಲ್ತ್, ಪ್ರಾಸ್ಪರಿಟಿ ಟು ಎವ್ರಿ ಒನ್. ಐ ವಿಶ್ ಎವ್ರಿ ಒನ್ ಗೆಟ್ಸ್ ದ್ಯಾಟ್. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರೇ ಮಾಡ್ತೇನೆ. ಹಾಗೆಯೇ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಹೇಳಿದ್ನಲ್ಲ ನಾನು ಚರ್ಚಿಗೆ ಹೋಗಿದ್ದೆ ಅಂತ. ಸೊ ಕಂಪ್ಲೀಟ್ಲಿ ಚರ್ಚ್ ವೀಡಿಯೋಸ್ ನಾನು ಮಾಡಲಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೇನೆ. ಯಾಕೆಂದರೆ ನೈಟ್ ಆಗಿರೋದ್ರಿಂದ ನನಗೆ ಅಷ್ಟು ಜಾಸ್ತಿ ವೀಡಿಯೋಸ್ ಕ್ಲಿಕ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮದು ಪೂಜೆ ಆಯಿತು, ಆಲ್ಮೋಸ್ಟ್ ಇವಾಗ 9:15 ಆಗಿರಬೇಕು. ಸೊ ನಾವೆಲ್ಲ ಇವಾಗ ಒಂದು ಟೀ ಕುಡಿತಾ ಇದ್ದೇವೆ. ನಮ್ಮ ಚರ್ಚ್ನಲ್ಲಿ ಟೀ ಕೊಟ್ಟಿದ್ರು, ಹಾಗೆಯೇ ಕೇಕ್. ಸೊ ನಾವೆಲ್ಲರಿಗೂ ವಿಶ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ವಿಶ್ ಮಾಡ್ತಾ ಇದ್ದೆವು. ಸೊ ಇದು ನಂದು ಔಟ್ಫಿಟ್.
ಇದೊಂದು ಸಾಶನ್ದು ಔಟ್ಫಿಟ್. ಒಂದು ಫ್ಯಾಮಿಲಿ ಫೋಟೋ ಮಸ್ಟ್. ಸೊ ನಾವಿವಾಗ ಫಂಕ್ಷನಿಗೆ ಬಂದಿದ್ದೇವೆ. ಬಾಮಿ ಆ್ಯಂಡ್ ಸನ್ಸ್ ಇದು 100 ಇಯರ್ಸ್ ಕಂಪ್ಲೀಟ್ ಮಾಡಿದ್ದು. ಸೊ ಇದು ನೋಡಿ ಎಂಟ್ರೆನ್ಸ್ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನೀವು ಸ್ವಲ್ಪ ಎಂಜಾಯ್ ಮಾಡಿ. ಇವಾಗ ನಾವು ಊಟಕ್ಕೆ ಬಂದಿದ್ದೇವೆ. ಫುಡ್ ಅಂತೂ ಸಖತ್ತಿತ್ತು. ನೀವು ನೋಡಿದ್ರಲ್ಲ ನಮ್ಮ ಇದರಲ್ಲಿ ಸೂಪ್ ಎಲ್ಲ ಚೆನ್ನಾಗಿತ್ತು. ಸೊ ಇವಾಗ ನೀವು ನೋಡ್ಬೋದು ಅಲ್ಲೊಬ್ಬರು ವೈಟ್ ಪಂಚೆ ಹಾಕ್ಕೊಂಡು ಒಬ್ಬರು ಊಟ ತಗೊಳ್ತಾ ಇದ್ದಾರಲ್ಲ, ಸೊ ಅವರೇ ಇವಾಗದು ಮೇನ್ ಹೆಡ್ ಆಗಿದ್ದಾರೆ ಬಾಮಿ ಆ್ಯಂಡ್ ಸನ್ಸ್ ಇದು. ಸೊ ಅದು ಅವ್ರದ್ದು ಮಿಸ್ಸಸ್ ಹಿಂದ್ಗಡೆ ಇರೋದು. ಮಂಡಾಲೆ ಹಾಗೆಯೇ ಊಟ ಆದ ನಂತರ ನಾವೊಂದು ಲೆಮನ್ ಸೋಡಾ ಕುಡಿದೆವು. ಚೆನ್ನಾಗಿತ್ತು, ಅದು ತುಂಬ ಟೇಸ್ಟಿಯಾಗಿತ್ತು. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹಾಗೆಯೇ ಈ ಥರನೇ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ. ನಾನು ಇನ್ನೂ ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಹಾಗೆಯೇ ನಿಮಗೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ 2024 ಎಲ್ರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ನಾನು ಬೇಡ್ತೇನೆ. ಸೊ ಸಿ ಯು ಆನ್ ಅ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.